ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ನಾನು ಈ ದಿನ ನಿಮ್ಮ ಮುಂದೆ ಒಂದು ವಿಷಯವನ್ನು ತರೋದಕ್ಕೆ ಬಯಸ್ತೀನಿ. ಅದಕ್ಕೆ ಮುಂಚೆ ನನಗೆ ಇಬ್ಬರು ಕಾಂಟ್ಯಾಕ್ಟ್ ಮಾಡಿದರು. ಒಬ್ಬರು ಬೆಂಗಳೂರಿಂದ, ಇನ್ನೊಬ್ಬರು ದಾವಣಗೆರೆಯಿಂದ. ಇವರು ನನ್ನ ವಿಡಿಯೋನ ಟಿ ವಿಯಲ್ಲಿ ನೋಡಿದ್ದಾರೆ. ಟಿ ವಿಯಲ್ಲಿ ಅವ್ರಿಗೆ ಶಬ್ದ ಅಷ್ಟು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲಂತೆ. ಆಮೇಲೆ ಅದು ನಿರರ್ಗಳವಾಗಿ ಕೂಡ ಬರ್ತಾ ಇರಲಿಕ್ಕೆ ತಡೆದು ಬರ್ತಾ ಇತ್ತು ವಾಯ್ಸು ಅಂತ ಹೇಳಿದ್ರು. ನಾನು ಇದನ್ನು ನಮ್ಮ ಎಡಿಟಿಂಗ್ ಹತ್ರ ಕೇಳಿದೆ, ಈ ರೀತಿ ಫೀಡ್ಬ್ಯಾಕ್ ಬಂದಿದೆ ಅಂತ. ಅವ್ರು ಹೇಳಿದ್ರು, ಇಲ್ಲ, ನೀವು ಡೈರೆಕ್ಟಾಗಿ ಮೊಬೈಲಲ್ಲೇ ರೆಕಾರ್ಡ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಇದೆ, ದಯವಿಟ್ಟು ಮೈಕ್ ಯೂಸ್ ಮಾಡಿ ಅಂತ ಹೇಳಿದ್ರು. ನನ್ನ ಹತ್ರ ಒಂದು ಮೈಕ್ ಇದೆ, ಅದನ್ನು ನಾನು ಬಳಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನಮಗೆ ಇಬ್ಬರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ, ಏಕೆಂದರೆ ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಂತರ ಈಗ ನಾವು ವಿಷಯಕ್ಕೆ ನಾವು ಸುಮಾರು 1985 ಆಸುಪಾಸಲ್ಲಿ ಒಂದು ಅಡ್ವರ್ಟೈಸ್, ಟಿ ವಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅದು ಏನಪ್ಪ ಅಂದರೆ ಓನರ್ಸ್ ಪ್ರೈಡ್, ನೈಬರ್ಸ್ ಎಂಪಿ, ಅಂದರೆ ಮಾಲೀಕರ ಹೆಮ್ಮೆ, ನೆರೆ ಹೊರೆಯ ಅಸೂಯೆ ಅಂತ. ಈ ಅಡ್ವರ್ಟೈಸ್ಮೆಂಟು ಓನರ್.ಟಿವಿಗಾಗಿ ಬರ್ತಾ ಇತ್ತು. ಇದು ತುಂಬ ಪಾಪ್ಯುಲರ್ ಆಗಿತ್ತು. ಇದನ್ನು ನಾನು ಯಾಕೆ ತಗೊಂಡಿದ್ದರೆ, ಈಗಿನ ನಾವು ಹ್ಯಾಂಡ್ ರೈಟಿಂಗಲ್ಲಿ ಪ್ರೈಡ್ ಇರುತ್ತೆ, ಜಲಸೆ ಆರ್ ಎನ್ವಿ ಯಾವ ರೀತಿ ಗ್ರಾಫಾಲಜಿಸ್ಟ್ ಕಂಡುಹಿಡಿತಾರೆ, ಯಾವ ಲೆಟರಲ್ಲಿ ಕಂಡುಹಿಡಿತಾರೆ ಅಂತ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಿಂದ ನಾನು ಈ ಸ್ಲೋಗನ್ನ ತಗೊಂಡೆ, ಇನ್ಯಾವುದಕ್ಕೂ ಅಲ್ಲ. ಪ್ರೈಡ್ ಅಂದರೆ ಹೆಮ್ಮೆ. ಇದು ಹೆಮ್ಮೆ, ಪ್ರೈಡು ಸಾಮಾನ್ಯವಾಗಿ ಗ್ರಾಫಾಲಜಿಸ್ಟು ಲೆಟರ್ ಟಿ ಆ್ಯಂಡ್ ಡಿಯಲ್ಲಿ ಕಂಡುಹಿಡಿತಾರೆ. ಈ ಟಿದು ಸ್ಟೆಮ್ಮು, ಡಿದು ಸ್ಟೆಮ್ಮಿಲ್ಲ, ಅದರ ಉದ್ದ, ಸೈಜ್ ಮೇಲೆ ಕಂಡುಹಿಡಿತಾರೆ. ಈ ಪ್ರೈಡ್ ಇರೋರು, ಈ ರೀತಿ ಬರೆಯೋರು ತಮ್ಮ ಬಗ್ಗೆ ತಾವೇ ಒಳ್ಳೆಯ ಅಭಿಪ್ರಾಯ ಹೊಂದಿರ್ತಾರೆ, ಮೆಚ್ಚುಗೆನೂ ಹೊಂದಿರ್ತಾರೆ. ಅದೇ ರೀತಿ ಇವರು ಬೇರೆ ಸಹ ಗೌರವ ಮತ್ತು ಒಳ್ಳೆಯ ಅಭಿಪ್ರಾಯ, ಸದಭಿಪ್ರಾಯ ಹೊಂದಿರಬೇಕಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದಕ್ಕಾಗಿ ಇವರು ಯಾವುದೇ ಕೆಲಸ ಮಾಡಲಿಕ್ಕೆ ತಯಾರಿರ್ತಾರೆ. ಇವರು ಯಾವುದೇ ಕೆಲಸ ಮಾಡಿದ್ರು ಸಮರ್ಪಕವಾಗಿ ಮಾಡ್ತಾರೆ, ಸಮಂಜಸವಾಗಿ ಮಾಡ್ತಾರೆ. ಇವ್ರಿಗೆ ಆ ಕೆಲಸದಿಂದ ತೃಪ್ತಿರ್ತಾರೆ. ಅದೇ ರೀತಿ ಇವರು ಯಾವುದೇ ಒಂದು ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇದ್ದರೆ ತಮ್ಮ ಮೇಲಧಿಕಾರಿಗಳನ್ನು ಮೆಚ್ಚೋಕ್ಕಾಗಿ ಪ್ಲಸ್ ಕೆಲಸವನ್ನು ತುಂಬ ಶ್ರಮ ಮತ್ತು ಶ್ರದ್ಧೆ ವಹಿಸಿ ಕೆಲಸ ಮಾಡ್ತಾರೆ. ಏಕೆಂದರೆ ಇವರಿಗೆ ಮೇಲಧಿಕಾರಿಗಳನ್ನ ಮೆಚ್ಚಿಸಬೇಕು. ಅಂದರೆ ಇವರು ಕಾಯಕದಲ್ಲಿ ಬೇರೆಯವ್ರನ್ನ ಮೆಚ್ಚಿದರೆ ಇವ್ರಿಗೆ ಆತ್ಮತೃಪ್ತಿ ಇರಲ್ವಾ, ಅದರಿಂದ. ಅದೇ ರೀತಿ ಇವರು ಸಪೋಸ್ ಯಾವುದೇ ಆರ್ಗನೈಸೇಷನ್ ಆಗಿ ಕೆಲಸ ಮಾಡೋದು ಬಾಸ್ ಆಗಿದ್ದಂಥ ಪ್ರದೇಶದಲ್ಲಿ ಇವರು ತಮ್ಮ ಸಹೋದ್ಯೋಗಿಗಳು, ಸಬಾರ್ಡಿನೇಟ್ಸಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಳ್ಳೆಯ ಕೆಲಸ ಮಾಡಬೇಕು, ಕ್ವಾಲಿಟಿ ಕೆಲಸ ಮಾಡಬೇಕು, ಶ್ರಮ ವಹಿಸಿ ಮಾಡಬೇಕು ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಇವರಿಗೆ ಸಾಮಾನ್ಯವಾಗಿ ಬಾಸ್ ಆಗಿದ್ದಾಗ ಒಂದು ಚೇಂಬರು, ಆಮೇಲೆ ಟೈಟಲ್ಲು, ಇದು ಇವ್ರಿಗೆ ತುಂಬ ಇದಕ್ಕೆ ಅಟ್ಯಾಚ್ಮೆಂಟ್ ಬಿಟ್ಟಿರುತ್ತೆ. ಒಳ್ಳೆ ಟೈಟಲ್, ಅಟ್ರಾಕ್ಟಿವ್ ಟೈಟಲ್, ಸೀನಿಯರ್ ರಿಸರ್ಚ್ ಮ್ಯಾನೇಜರ್ ಅಂತ ಕೊಟ್ಟು ಒಂದು ಕ್ಯಾಬಿನೆಲ್ಲ ಕೊಟ್ಬಿಟ್ಟು ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ, ಇವರು ಯೋಚನೆ ಮಾಡಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಇವರು ಕೆಲಸ ಮಾಡ್ತಾರಲ್ವ, ಆ ಕೆಲಸ ಮಾಡೋ ಜಾಗನ ತುಂಬ ಶುಭ್ರವಾಗಿ, ಚೊಕ್ಕವಾಗಿ ಇಟ್ಕೊಂಡಿರ್ತಾರೆ. ಆಮೇಲೆ ಅದೇ ರೀತಿ ಇವರ ವರ್ಕ್ ಸ್ಪೇಸಲ್ಲಿ ಸಾಮಾನ್ಯವಾಗಿ 1-2 ಸೌಂದರ್ಯವರ್ಧಕ ವಸ್ತುಗಳು ಇದ್ದೇ ಇರುತ್ತೆ. ಇವರು ಸಾಮಾನ್ಯವಾಗಿ ಕೋಪತಾಪನ ಹೊರಗಡೆ ತೋರಿಸಲ್ಲ, ಪ್ರದರ್ಶನ ಮಾಡಲ್ಲ. ಏಕೆಂದರೆ ಅದರಿಂದ ಇವ್ರ ಬಗ್ಗೆ ನೆಗೆಟಿವ್ ಜನ ತಿಳ್ಕೊತಾರೆ ಅಂತ ಅವರು ಪ್ರದರ್ಶನ ಮಾಡಲ್ಲ. ಅದೇ ರೀತಿ ಇವರು ಯಾವುದೇ ಕೆಲಸ ಮಾಡುವಾಗ ಸಮರ್ಪಕವಾಗಿ ಇವ್ರು ಮಾಡಲಿಲ್ಲ ಅಂದರೆ ಇವರು ಖಿನ್ನತೆಗೆ ಒಳಗಾಗ್ತಾರೆ. ಆಮೇಲೆ ಇನ್ನೊಂದು ಏನು ಅಂದರೆ, ಇವ್ರದ್ದು ಪೆಟ್ ನೇಮ್, ನಿಕ್ ನೇಮ್ ಇರುತ್ತಲ್ಲ,
ಇದನ್ನು ಎಲ್ಲರೂ ಬಳಸಿದ್ರೆ ಇವರು ಇಷ್ಟಪಡಲ್ಲ. ಓನ್ಲಿ ಸೆಲೆಕ್ಟೆಡ್ ಫ್ಯೂ ಕ್ಲೋಸ್ ಫ್ರೆಂಡ್ಸ್ ಮಾತ್ರ ದೇ ಆರ್ ಪರ್ಮಿಟೆಡ್ ಟು ಯೂಸ್ ದಿಸ್ ಪೆಟ್ ಆರ್ ನಿಕ್ ನೇಮ್ ಇವ್ರನ್ನ ಕರೆಯುವಾಗ. ಆಮೇಲೆ ಇವರು ಗೆ ಇದು ಫುಡ್ ಹ್ಯಾಸ್ ಟು ಬಿ ಸಪ್ಲೈಡ್ ಇನ್ ಎ ಡಿಪ್ಲೊಮ್ಯಾಟಿಕ್ ಮ್ಯಾನರ್, ನಾಟ್ ಡಂಪ್ಡ್ ಆನ್ ದ ಪ್ಲೇಟ್ ಅಂತ. ಅಂದರೆ ಊಟನ ನೀಟಾಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್ ಈ ಇಡ್ಲಿ, ಚಪಾತಿ, ದೋಸೆ ಇದನ್ನು ಸರ್ವ್ ಮಾಡುವಾಗ ಅದು ರೌಂಡಾಗೇ ಇರಬೇಕು, ಶೇಪ್ ಆಗಿರಬೇಕು, ಅಲ್ಲಲ್ಲಿ ಮುರಿದೋಗಿರಬಾರ್ದು. ಮುರಿದೇ ತಿನ್ನೋದು, ಆದರೂ ಇವ್ರಿಗೆ ಈ ರೀತಿ ಸರ್ವ್ ಮಾಡಬೇಕು. ನೀವು ಸಾಮಾನ್ಯವಾಗಿ ಈಗ ಫಂಕ್ಷನ್ಗಳಲ್ಲಿ ಬಫೆ ಇರುತ್ತಲ್ವಾ, ಈ ಬಫೆಲಿ ಕ್ಯೂಯಲ್ಲಿ ನಿಂತಾಗ ನೋಡಿ, ಕೆಲವ್ರನ್ನ ಗಮನಿಸಿ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ 12, 13, 14 ಐಟಮ್ ತುಂಬ ಇರುತ್ತೆ. ಇವರು 2 ಇಲ್ಲ 3 ಐಟಮ್ನ ಮಾತ್ರ ತಂದು ಅದನ್ನು ತಿಂದ್ಬಿಟ್ಟು ಪುನಃ ಹೋಗ್ತಾರೆ. ಓಕೆ, ಇವರು ಎಲ್ಲ ಐಟಮ್ನು ಒಂದೇ ತಟ್ಟೆಲಿ ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಂತರ ಇವ್ರದ್ದು ಇನ್ನೊಂದು ಏನಪ್ಪ ಗುಣ ಅಂದರೆ, ಬೇರೆಯವ್ರನ್ನ ಮೆಚ್ಚಿಸೋಕ್ಕೆ ಇವರು ಏನೇ ಕಷ್ಟ ಆದರೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಜಲಸಿ ಅಂದರೆ ಅಸೂಯೆ ಬಗ್ಗೆ. ಗ್ರಾಫಾಲಜಿಸ್ಟು ಅಸೂಯೆನ ಹ್ಯಾಂಡ್ ರೈಟಿಂಗಲ್ಲಿ ಯಾವ ರೀತಿ ಕಂಡುಹಿಡಿತಾರೆ ಅಂದರೆ, ಈ ಕ್ಯಾಪಿಟಲ್ ಲೆಟರ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ಫ್ಲ್ಯಾಟ್ ರೌಂಡ್ ಇರುತ್ತೆ. ಆ ರೀತಿ ಬರೆಯೋರು ಜಲಸಿ ಇವ್ರಿಗೆ ಇದೆ ಅಂತ ಗ್ರಾಫಾಲಜಿಸ್ಟ್ ಹೇಳ್ತಾರೆ. ಸಪೋಸ್ ಕೆಲವು ಹ್ಯಾಂಡ್ ರೈಟಿಂಗಲ್ಲಿ ಅದು ಇರಲ್ಲ. ಆವಾಗಾದರೂ ಇವ್ರಿಗೆ ಅಸೂಯೆ ಇದ್ದರೆ ಯಾವ ರೀತಿ ಕಂಡುಹಿಡಿಬೋದು ಅಂದರೆ, ಈ ಇವ್ಯಾಲ್ಯೂಯೇಷನ್ ಆಫ್ ಟ್ರೈಟ್ಸ್ ಅಂತಾರೆ. ಅಂದರೆ 3-4 ಟ್ರೈಟ್ಸ್ನ ಕಂಬೈನ್ ಮಾಡಿ, ಗುಣಗಳನ್ನ ಕಂಬೈನ್ ಮಾಡಿ ಈ ಜಲಸಿ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯತೆಗಳಿದೆ. ಅದು ಅಡ್ವಾನ್ಸ್ಡ್ ಗ್ರಾಫಾಲಜಿ. ಈ ಜಲಸಿ ಅಸೂಯೆ ಯಾವಾಗ ಅಂದರೆ, ಈ ಗ್ರಾಫಾಲಜಿಸ್ಟ್ಸು ಆಮೇಲೆ ಸೈಕಾಲಜಿಸ್ಟ್ ಹೇಳೋದು ಸಣ್ಣ ವಯಸ್ಸಿಂದಲೇ ಡೆವಲಪ್ ಆಗುತ್ತಂತೆ. ಅಂದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಮಗು ಇದೆ. ಆ ಮಗುಗೆ ತಂದೆ ತಾಯಿ, ಅಜ್ಜ ಅಜ್ಜಿ ಎಲ್ಲರೂ ಪ್ರೀತಿ ವಾತ್ಸಲ್ಯ ತೋರಿಸ್ತಾ ಇರ್ತಾರೆ. ಸೊ ಆ ಮಗು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ. ಈ ಸಮಯದಲ್ಲಿ ಆ ಫ್ಯಾಮಿಲಿಗೆ ಇನ್ನೊಂದು ಮಗು ಬಂತು ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ, ಈ ಪ್ರೀತಿ ವಾತ್ಸಲ್ಯ ಅಜ್ಜ ಅಜ್ಜಿದು, ತಂದೆ ತಾಯಿದು ಈಗ ಬಂದ ಮಗು ಹೋಗುತ್ತೆ. ಈ ಮಗುಗೆ ಮೊದಲನೇ ಮಗು ಸಬ್ಕಾನ್ಷಿಯಸಲ್ಲಿ ಅಯ್ಯೋ, ನನಗೆ ಇಷ್ಟು ದಿನ ಫುಲ್ಲಾಗಿ ಎಲ್ಲ ನನ್ನೇ ಪ್ರೀತಿಸ್ತಾ ಇದ್ರು, ಪ್ರೀತಿ ವಾತ್ಸಲ್ಯ ಎಲ್ಲ ನನಗೇ ಸಿಗ್ತಾ ಇತ್ತು, ಈಗ ಈ ಇನ್ನೊಂದು ಬಂದ್ಬಿಟ್ಟು ಅದನ್ನು ಶೇರ್ ಮಾಡಿಕೊಡ್ತಾ ಇದೆ, ಕಿತ್ಕೋತಾ ಇದೆ ಅಂತ ಭಾವನೆ ಅಲ್ಲಿ ಸಬ್ಕಾನ್ಷಿಯಸಲ್ಲಿ ಬೆಳೆಯುತ್ತೆ. ಇದು ಹೋಗ್ತಾ ಹೋಗ್ತಾ ಕೆಲವರಲ್ಲಿ ನಶಿಸಿ ಹೋಗುತ್ತೆ, ಕೆಲವರಲ್ಲಿ ಇದು ಕಂಟಿನ್ಯೂ ಆಗುತ್ತೆ. ಅಂದರೆ ಈ ಅಸೂಯೆ, ಜಲಸಿ ಅನ್ನೋದು ಸಾಮಾನ್ಯವಾಗಿ ಈ ಜಲಸಿ ಅಸೂಯೆ ಇದ್ದವರು ಬೇರೆಯವ್ರನ್ನ ಕಂಪೇರ್ ಮಾಡ್ಕೋತಾ ಇರ್ತಾರೆ. ಅವ್ರ ಹತ್ರ ಅದಿದೆ, ನನ್ನ ಹತ್ರ ಇಲ್ಲ. ಆಮೇಲೆ ತುಂಬ ಇನ್ಸೆಕ್ಯೂರಿಟಿನೂ ಫೀಲ್ ಮಾಡ್ತಾರೆ. ಏಕೆಂದರೆ ಇವ್ರನ್ನ ಯಾರು ಇಷ್ಟಪಟ್ಟು ಪ್ರೀತಿ ಪಾತ್ರರಾದವರು ಇವ್ರಿಗೆ ಆವಾಗ ಬ್ಯಾಟ್ರಿ ರೀಚಾರ್ಜ್ ಮಾಡ್ತಾ ಇರಬೇಕು. ಒಂದು 2 ದಿನಕ್ಕೋ 3 ದಿನಕ್ಕೋ ಹೇಳ್ತಾ ಇರಬೇಕು, ನಾನು ನಿನ್ನ ತುಂಬ ಇಷ್ಟಪಡ್ತೀನಿ, ಈ ರೀತಿ ಎಲ್ಲ ಹೇಳಬೇಕು. ಇಲ್ಲಾಂದರೆ ಇವರು ಖಿನ್ನತೆಗೆ ಒಳಗಾಗ್ತಾರೆ. ಅಯ್ಯೋ, ಬೇರೆ ಯಾರೋ ನನ್ನ ಪ್ರೀತಿ ವಾತ್ಸಲ್ಯನ ಕದ್ಕೋತಾರೆ ಅಂತ. ಸೊ ಇವರು ಯಾವಾಗಲೂ ಕಾನ್ಸ್ಟೆಂಟಾಗಿ ಟೆನ್ಷನಲ್ಲಿ ಇರ್ತಾರೆ. ಇವರು ಸಪೋಸ್ ಇಲ್ಲೇ ಆರ್ಗನೈಜೇಷನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ಸಹ ಇವರು ತುಂಬ ಟೆನ್ಷನಲ್ಲಿ ಇರ್ತಾರೆ. ಬೇರೆ ಕೊಲೀಗ್ಸ್ನ ರೈವಲ್ ಅಂತ ಟ್ರೀಟ್ ಮಾಡ್ತಾರೆ. ಅವರು ರೈವಲ್ ಆಗಿರ್ಬೋದು, ಇಲ್ಲ ರೈವಲ್ ಆಗಿಲ್ಲದೆ ಇವರೇ ಇಮ್ಯಾಜಿನ್ ಮಾಡ್ಕೋತಾರೆ. ಇಮ್ಯಾಜಿನ್ ಮಾಡಿಕೊಂಡು ಅಂದರೆ ದೇ ವಿಲ್ ಮ್ಯಾನುಫ್ಯಾಕ್ಚರ್ ದಟ್. ಅದರಿಂದ ಇವರ ವರ್ಕ್ ಇದು ಅಟ್ಮಾಸ್ಫಿಯರ್ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಅದೇ ರೀತಿ ಫ್ಯಾಮಿಲಿಯಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರುತ್ತೆ ಇವ್ರಿಗೆ, ಈ ಜಲಸಿ ಅಸೂಯೆ ಇರೋರಿಗೆ. ಆಮೇಲೆ ಇನ್ನೊಂದೇನು ಅಂದರೆ, ಇವ್ರ ಹ್ಯಾಂಡ್ ರೈಟಿಂಗಲ್ಲಿ ಅಕಸ್ಮಾತ್ ಬರವಣಿಗೆ ಹೆವಿ ಪ್ರೆಷರ್ ಇದ್ದರೆ ಸಾಮಾನ್ಯವಾಗಿ ಅಂಥವ್ರಿಗೆ ಈ ಫುಡ್ ಹ್ಯಾಬಿಟ್ಸು, ಆಮೇಲೆ ನಿದ್ರೆ ಇಶ್ಯೂ ಇರುತ್ತೆ. ಅಂದರೆ
ಊಟ ಜಾಸ್ತಿ ಮಾಡೋದು ಇಲ್ಲ ಕಡಿಮೆ ಮಾಡೋದು, ಅದೇ ರೀತಿ ನಿದ್ದೆ ಜಾಸ್ತಿ ಮಾಡೋದು ಇಲ್ಲ ನಿದ್ದೆ ಕಡಿಮೆ ಮಾಡೋದು. ಇವರು ಯಾವುದೇ ಆರ್ಗನೈಜೇಷನಲ್ಲಿ ಬಾಸ್ ಆಗಿ ಕೆಲಸ ಮಾಡ್ತಾ ಇದ್ದರೆ ಇವರ ಕೆಳಗಡೆ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕಂಡ್ರೆ ತುಂಬ ಭಯ ಪಡ್ತಾರೆ. ಏನಪ್ಪ ಅಂದರೆ ಈಗಿನ ಯಂಗ್ಸ್ಟರ್ಸ್ಗೆ ನಾಲೆಡ್ಜು ಜಾಸ್ತಿ ಇರುತ್ತಲ್ವ, ಅಯ್ಯೋ ಅವನಿಗೆ ಚೆನ್ನಾಗಿದೆ, ಅವನು ನನ್ನ ಜಾಗ ಕಸ್ಕೋತಾನೋ ಏನೋ ಅಂತ ಈ ರೀತಿ ಅವ್ರಿಗೆ ಭಯ ಇರುತ್ತೆ. ಈ ಅಧಿಕಾರಿಗಳಿಗೆ, ಅಸೂಯೆ ಇರೋರಿಗೆ. ಆಮೇಲೆ ಇನ್ನೊಂದು ಏನು ಅಂದರೆ ಇವರು ಯಾರನ್ನೂ ಹೊಗಳಲ್ಲ, ಪ್ರಶಂಸೆ ಮಾಡಲ್ಲ. ಅದೇ ರೀತಿ ಬೇರೆ ಯಾರಾದರೂ ಇವ್ರ ಪರ್ಫಾರ್ಮೆನ್ಸು, ಇವ್ರ ಡ್ರೆಸ್ಸು ಇದೇನಾದರೂ ಹೊಗಳಿದ್ರೆ ಇವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ತಯಾರಿರಲ್ಲ. ತುಂಬ ಡೌಟಿಂದಲೇ ನೋಡ್ತಾರೆ. ಇವರೇನು ನನ್ನ ಹೊಗಳ್ತಾ ಇದ್ದಾರೆ, ಇದೇನು ವ್ಯಂಗ್ಯವಾಗಿ ಹೊಗಳ್ತಾ ಇದ್ದಾರಾ, ತಮಾಷೆ ಮಾಡ್ತಾ ಇದ್ದಾರಾ ಅಂತ ಯಾವಾಗಲೂ. ಸೊ ಇವರಿಗೆ ಕಾಂಪ್ಲಿಮೆಂಟ್ಸ್ ಕೊಡೋಕ್ಕೂ ಗೊತ್ತಾಗಲ್ಲ, ಕಾಂಪ್ಲಿಮೆಂಟ್ಸು ಅಕ್ಸೆಪ್ಟ್ ಮಾಡೋಕ್ಕೂ ಆಗಲ್ಲ. ಸೊ ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ತನಕ ನಾನು ಈ ಜೆಲಸಿ ಇದು ನೆಗೆಟಿವೇ ಹೇಳಿದೆ. ಬಟ್ ಗ್ರಾಫಾಲಜಿಸ್ಟ್ಸು ಆಮೇಲೆ ಸೈಕಾಲಜಿಸ್ಟ್ ಹೇಳೋದು ಜೆಲಸಿ ಟು ಸಮ್ ಎಕ್ಸ್ಟೆಂಟ್ ಈಸ್ ರಿಯಲಿ ಗುಡ್. ಇಟ್ಸ್ ಎ ವೆರಿ ಗುಡ್ ಟ್ರೈಟ್. ಅಂದರೆ ಇಟ್ ಈಸ್ ಸ್ಪರ್ ಟು ಅಚೀವ್, ಇಟ್ ಆಕ್ಟ್ಸ್ ಆಸ್ ಎ ಸ್ಪರ್ ಟು ಅಚೀವ್ ಸಮಥಿಂಗ್. ಓಕೆ, ಯಾವುದೇ ಒಂದು ಕೆಲಸ ಮಾಡೋದಕ್ಕೆ, ಉನ್ನತ ಕಾರ್ಯ ಮಾಡೋದಕ್ಕೆ ಈ ಅಸೂಯೆ ಅನ್ನೋದು ಪ್ರಚೋದನಕಾರಿಯಾಗತ್ತೆ ಅಂತ ಸಹ ಹೇಳ್ತಾರೆ. ಅದರಿಂದ ಟು ಸಮ್ ಎಕ್ಸ್ಟೆಂಟ್ ಅಸೂಯೆ ಒಳ್ಳೆಯದು ಅಂತ. ಗ್ರಾಫಾಲಜಿಸ್ಟು ಹ್ಯಾಂಡ್ ರೈಟಿಂಗಲ್ಲಿ ಯಾವ ರೀತಿ ಈ ಪ್ರೈಡ್ ಆಮೇಲೆ ಜಲಸಿ ಕಂಡುಹಿಡಿತಾರೆ ಅಂದರೆ ನೋಡಿ, ಡಿ ಆಮೇಲೆ ಟಿ, ಇಲ್ಲಿ ಟಿ ಸ್ಟೆಮ್ಮು ಡಿ ಸ್ಟೆಮ್ ನೋಡಿ, ಇದು ಈ ಲೋಯರ್ ಝೋನ್ಗಿಂತ ಈ ಸೈಜ್ ಆಫ್ ದ ಸ್ಟೆಮ್ 2 to 2.5 times ಜಾಸ್ತಿ ಇದೆ. ಓಕೆ, ಸೊ ದಿಸ್ ರೆಪ್ರೆಸೆಂಟ್ಸ್ ಇದು ಟ್ರೈಟ್, ಪ್ರೈಡ್. ಅದೇ ರೀತಿ ಈ ಜೆಲಸಿಗೆ ನೋಡಿ ಎನ್ ಇವ್ರ ಸ್ಟಾರ್ಟಿಂಗ್ ಲೆಟರ್ಗಳಲ್ಲಿ ಒಂದು ಸಣ್ಣ ರೌಂಡು ಫ್ಲ್ಯಾಟ್ ಆಗಿರುತ್ತೆ. ಇದು ಕಂಡು ಬಂದಲ್ಲಿ ಈ ಇದು ಏನು ಹೇಳುತ್ತೆ ಅಂದರೆ ಇಟ್ ರೆಪ್ರೆಸೆಂಟ್ಸ್ ಜೆಲಸಿ ಟ್ರೈಟ್. ಸಪೋಸ್ ಇದು ಇಲ್ಲ ಅಂದರೆ ನಾವು ಗ್ರಾಫಾಲಜಿಸ್ಟು 3-4 ಟ್ರೈಟ್ಸ್ನ ಕ್ಲಬ್ ಮಾಡಿ, ಅಂದರೆ ಆಫ್ಟರ್ ಇವ್ಯಾಲ್ಯೂಯೇಟಿಂಗ್ 3-4 ಟ್ರೈಟ್ಸ್ ಅವರು ಜಲಸಿ ಇದೆಯಾ ಇಲ್ವ ಅಂತ ಸಹ ಅರೈವ್ ಆಗ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋಲಿ ನಿಮ್ಮನ್ನು ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.